ಹೌದು, ಇಲ್ಲಿ ನಾನು ಅದ್ರ ಜೊತೆಗೆ ನಮ್ಮ ತಂದೆಯವ್ರ ಜೊತೆಗೆ ಕಾಳಿ ಬೇಡ್ತಿ ವರ್ಧಾ ನದಿ ಅನ್ನೋದು ಒಂದು ಯೋಜನೆಯನ್ನ ನಾವು ಮುಂಚೆಯಿಂದ ಇಲ್ಲಿ ಹೋರಾಟ ಮಾಡ್ತಾನೆ ಇದೀವಿ. ಸುಮಾರು ಹಲವಾರು ವರ್ಷಗಳಿಂದ ನಮ್ಮ ತಂದೆಯವರು ಅದನ್ನ ಹೋರಾಟ ಮಾಡ್ತಾನೆ ಇದ್ದಾರೆ. ಆ ಒಂದು ಇದರಲ್ಲಿ ನಾನು ಕೂಡ ಕಾರ್ಯದರ್ಶಿಯಾಗಿ ಅವರೊಡನೆ ನಾನು ಕೂಡ ಕೆಲಸವನ್ನ ಮಾಡ್ತಾ ಇದ್ದೀನಿ. ಆ ಒಂದು ಇದು ಕಾಳಿ ಬೇಡ್ತಿ ವರ್ಧಾ ಲಿಂಕಿಂಗ್ ರಿವರ್ ಒಂದು ಯೋಜನೆ ಇಲ್ಲಿ ಬಂದ್ರೆ ಲಕ್ಷಾಂತರ ಜನರಿಗೆ ಇಲ್ಲಿ ಒಂದು ಕೃಷಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಆಮೇಲೆ ಕುಡಿಯುವ ನೀರಿನ ಯೋಜನೆ ಕೂಡ ಆಗುತ್ತೆ. ಈಗ ಚುನಾವಣೆ ಏನು ವಿಧಾನಸಭಾ ಚುನಾವಣೆ ಮುಗಿದು ಕೂಡ 1 ವರ್ಷ ಆಗಿದೆ ಅಷ್ಟೇ. ಆದ್ರೆ ಜನರಿಗೆ ಯಾವ ರೀತಿಯಾದಂಥ ಭಾವನೆ ಇದೆ ಅವರಿಗೆ? ಯಾಕಂತ ಹೇಳಿದ್ರೆ ಫ್ರೀ ಬೀಸ್ ಇದಾವೆ, ಗ್ಯಾರಂಟೀಸ್ಗಳಿದಾವೆ, ಆಮೇಲೆ ಅವರು ಯಾವ್ದನ್ನ ನಿರೀಕ್ಷೆ ಮಾಡ್ತಿದ್ದಾರೆ ಅಂತ ಸ್ಪೆಸಿಫಿಕ್ ಆಗಿ ಅನ್ಸಿದ್ಯಾ? ಈಗ ನೀವು ಬಹಳಷ್ಟು ಭೇಟಿ ಮಾಡ್ತಾ ಇದ್ರಿ, ಹಳ್ಳಿಗಳಿಗೆ ಹೋಗ್ತಾ ಇದ್ರಿ, ಮನೆಗೆ ತಲುಪ್ತಾ ಇದ್ದೀರಿ, ಏನ್ ಹೇಳ್ತಿದ್ದಾರೆ ಅವರು? ಜನರಲ್ಲಿ ಒಂದು ಕಾಂಗ್ರೆಸ್ ಬಗ್ಗೆ ಒಲವಿದೆ. ಇಲ್ಲಿ ಏನಪ್ಪಾ ಅಂತಂದ್ರೆ 5 ಗ್ಯಾರಂಟಿ ಸ್ಕೀಮ್ಗಳು ಬಹಳಷ್ಟು ಅನುಕೂಲ ಆಗಿದಾವೆ. 5 ಗ್ಯಾರಂಟಿ ಸ್ಕೀಮ್ಗಳು ನಾನು ಹಳ್ಳಿಗೆ ಓಡಾಡಿದೆ. ಈಗ ಮೊನ್ನೆ ನಮ್ಮ ವಿನೋದ್ ಅಸೂಟಿಯವರು ಧಾರವಾಡ ಕ್ಷೇತ್ರದಿಂದ ಆದಾಗ ಪ್ರತಿ ಹಳ್ಳಿಗೂ ಹೋದೆ. ಅಲ್ಲಿ ಜನರೆಲ್ಲರೂ ನಾವು ಕೇಳ್ತಾ ಇದ್ವಿ, ನಿಮ್ಗೆ ಯಾರಾದ್ರೂ ಮಧ್ಯವರ್ತಿಗಳಿದಾರ, ನಿಮಗೆ ಡೈರೆಕ್ಟ್ ಆಗಿ ಇದು ಮುಟ್ತಾ ಇದೆನಾ? ಮಹಿಳೆಯರಿಗೆ 2,000 ಹೆಂಗಮ್ಮ ಬರುತ್ತೆ ಅಂತಂದ್ರೆ ಫೋನಲ್ಲಿ ಬರುತ್ತಮ್ಮ ಅಂತ, ನಮ್ಗೆ ಫೋನಲ್ಲಿ ಬರ್ತೈತೆ ಸರ್ ಅಂತ ಹೇಳ್ತಾರೆ. ನಿಮ್ ಗಂಡಿಗೆ ಹೇಳಿದೇನೋ ಅದನ್ನ ಇಲ್ಲ ಹೇಳಿಲ್ರಿ ಅಂತ. ಸೊ ಅವರಿಗೆ ಡೈರೆಕ್ಟ್ ಆಗಿ ಮಧ್ಯವರ್ತಿಗಳು ಇಲ್ದಂಗೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳನ್ನ ನಾವು ಡೈರೆಕ್ಟ್ ಆಗಿ ಜನರಿಗೆ ತಲುಪಿಸ್ತಾ ಇದೀವಿ. ಅವು ಬಹಳಷ್ಟು ಅನುಕೂಲಗಳು ಆಗಿದಾವೆ. ಕೋವಿಡ್ ಆದಾಗಿಂದನೂ ಬಹಳಷ್ಟು ಜನ ಇದಕ್ಕೆ ಅದು ದುಡ್ಡು ಇರಲಿಲ್ಲ, ಒಂದು ಸಣ್ಣ ಪುಟ್ಟ ಅವ್ರಿಗೊಂದು ಮೆಡಿಸಿನ್ ತಗೊಳಕ್ಕಾಗ್ಲಿ, ಮಕ್ಕಳದೊಂದು ಫೀಸ್ ಕಟ್ಟಕ್ಕಾಗ್ಲಿ, ಯಾವುದೋ ರೀತಿಯಲ್ಲಿ ಒಂದೊಂದು ಅನುಕೂಲ ಆಗಿದಾವೆ. ಓಕೆ, ಹಾವೇರಿ ಜಿಲ್ಲೆಯಲ್ಲಿ 5 ಶಾಸಕರು ಕಾಂಗ್ರೆಸ್ನವರೇ ಇದ್ದಾರೆ. ಈ ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಕೊಡಬೇಕು ಅಥವಾ 6ನೇ ಶಾಸಕರಾಗಿ ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ಏನೆಲ್ಲ ಸವಾಲುಗಳಿದ್ದಾವೆ, ಚಾಲೆಂಜಸ್ ಏನಿದಾವೆ ಅಂತ ಅನ್ಸುತ್ತೆ? ಈ ಬಾರಿ ಇಲ್ಲಿ ನಾವು ಪಂಚಮಶಾಲಿ ಸಮುದಾಯದವರು 80,000 ಜನ ಇದ್ದೀವಿ. ಸುಮಾರು 1 ಲಕ್ಷ ಲಿಂಗಾಯತರಲ್ಲಿ 80,000 ಜನ ಪಂಚಮಶಾಲಿಯರು ಇದ್ದೀರಿ. ಈ ಬಾರಿ ನನಗೆ ಟಿಕೆಟ್ ಸಿಗುತ್ತೆ ಅನ್ನೋದು ನನಗೆ ಒಂದು ಕಾನ್ಫಿಡೆನ್ಸ್ ಇದೆ. ನಮಗೆ ಟಿಕೆಟ್ ಕೊಟ್ರೆ ಇಲ್ಲಿ ನಾವು ಆರಿಸಿ ಬರೋದು ನಿಶ್ಚಿತ. ಓಕೆ, ಟಿಕೆಟ್ ಆಕಾಂಕ್ಷಿಗಳ ಪೈಪೋಟಿನೇ ಜಾಸ್ತಿ ಇದೆ ಅಂತ ಅನಿಸ್ತಾ ಇಲ್ವಾ ಸದ್ಯದ ಈ ಉಪಚುನಾವಣೆನ ಗಮನಿಸಿದ್ರೆ? ಏನಾಗಿದೆ, ಶಿಗ್ಗಾಂವ್ ಕ್ಷೇತ್ರಕ್ಕೆ ಏನಾಗಿದೆ ಅಂತಂದ್ರೆ ಇದು ಉಪಚುನಾವಣೆ. ಹೌದು, ಉಪಚುನಾವಣೆ ಬೇರೆ ಕ್ಷೇತ್ರದಲ್ಲಿ ಯಾವ್ದು ಚುನಾವಣೆ ನಡೀತಾ ಇಲ್ಲ. ಸೊ ಹಾಗಾಗಿ ಈಗ ಹುಬ್ಬಳ್ಳಿಯಿಂದ ಜನ ಹಾವೇರಿ ಜಿಲ್ಲೆಯಲ್ಲಿ ಇಲ್ಲಿಂದ ಬೇರೆ ಬೇರೆ ಕ್ಷೇತ್ರದವರು ಬಂದು ಇಲ್ಲಿ ಓಡಾಡಕ್ ಶುರು ಮಾಡಿದ್ದಾರೆ. ಅದಕ್ಕೆ ಅಭ್ಯರ್ಥಿಗಳು ಜಾಸ್ತಿ ಆಗಿದ್ದಾರೆ. ಹೌದ್ರಿ. ಸೊ ಅದಕ್ಕೆ ನಾನು ಮೊದಲನೇದಾಗಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ ನಾನು ಏನಪ್ಪ ಕೇಳ್ಕೊಳ್ಳೋದಂದ್ರೆ, ಸ್ಥಳೀಕರಿಗೆ ಮೊದಲು ಆದ್ಯತೆ ಕೊಡಿ. ಯಾಕಂತಂದ್ರೆ ನಮ್ಮೂರಲ್ಲಿ ಹುಟ್ಟಿದವರಿಗೆ ನಮ್ಮೂರಿನ ಬಗ್ಗೆ ಎಲ್ಲಾದ್ರೂ ಒಂದು ಒಳ್ಳೆ ಅಭಿಪ್ರಾಯ ಇರುತ್ತೆ, ಒಂದು ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಎಲ್ಲೋ ಒಂದು ಮನಸ್ಸಿನಲ್ಲಿರುತ್ತೆ. ಬೇರೆದವ್ರು ಎದಕ್ ಬರ್ತಾರಪ್ಪ ಅಂತಂದ್ರೆ ಅವ್ರ ಲಾಭಕ್ಕಾಗಿ ಬರ್ತಾರೆ, ಅಂದ್ರೆ ವೈಯಕ್ತಿಕ ಲಾಭಕ್ಕಾಗಿ ಬರ್ತಾರೆ. ಸೊ ಬೇರೆ ಊರಿಂದ ಬಂದವರಿಗೆ ಅಷ್ಟು ಅಭಿಮಾನ ಇರೋದಿಲ್ಲ ಊರ ಬಗ್ಗೆ. ಸೊ ಹೀಗಾಗಿ ಸ್ಥಳೀಕರಿಗೆ ಮೊದಲನೇ ಆದ್ಯತೆ ಕೊಡ್ರಿ. ಸೆಕೆಂಡ್ ನಾನು ಏನ್ ಹೇಳ್ತೇನಪ್ಪ ಅಂತಂದ್ರೆ ಯುವಕರಿಗೆ ಆದ್ಯತೆ ಕೊಡ್ರಿ. ಈಗ ಯುವಕರೇ ಇಲ್ಲಿ ಒಂದು ಮುಂದಿನ ಒಂದು ಭವಿಷ್ಯ. ಸೊ ಯುವಕರಿಗೆ ಓಡಾಡೋ ಒಂದು ಶಕ್ತಿ ಇರುತ್ತೆ, ಎಲ್ಲರೂ ಯುವಕರೇ ಭವಿಷ್ಯ. ಹೌದು. ಆಮೇಲೆ more than 50% of the hotels are youths. ಹಾಗೇನೆ you cannot neglect 30% minority voters are there. ಅವ್ರ ಜೊತೆ ನಮ್ಮ ಸಂಬಂಧ ಬಹಳ ಚೆನ್ನಾಗಿದೆ. ಅವ್ರೆಲ್ಲರೂ ನಮ್ಮ ಜೊತೆಗೆ ಇದ್ದಾರೆ. ಅವ್ರ ಜೊತೆಗೆ ನಾನು ಮೊದಲಿಂದನೂ ಒಡನಾಟದಲ್ಲಿದ್ದೀನಿ. ಅವರು ಕೂಡ ಅವ್ರದ್ದು ಒಂದೇ ಕೂಗಾಗಿದೆ, ರಜಣ್ಣ ಏನಾದ್ರೂ ಮಾಡಿ ನೀ ಟಿಕೆಟ್ 95 ಸತಿ ನಮ್ಗೆ ಕೊಡಿಸ್ಬೇಡ, ನಾವು ನಿಮ್ ಜೊತೆ ಇದೀವಿ, ನಾವು ನಿಮ್ ಬೆಂಬಲಿಸ್ತೀವಿ, ನಮ್ಮನ್ನ ಆರಿಸ್ತರ್ತೀವಿ ಅಂತ ಎಲ್ಲರೂ ಹೇಳ್ತಾರೆ.